ಸೂಪರ್ ಸಿಂಪಲ್ ಈಸಿಯಾಗಿ ಬಾಳೆಕಾಯಲ್ಲಿ ಹೆಂಗೆ ಗೊಜ್ಜು ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಮತ್ತು ಈಸಿನೂ ಹೌದು. ಸೊ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಇಲ್ಲ ಎಣ್ಣೆ ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಎಣ್ಣೆ ಹಾಕೋದು ಬೇಡ ಅಂತ ಲೈಟಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 2 ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ, ಯಾಕಂದರೆ ನಾನು ಖಾರದ ಪುಡಿನೇ ಹಾಕ್ತೀನಿ ಅದಕ್ಕೋಸ್ಕರ. ಇನ್ನು ಕರಿಬೇವು ಮತ್ತು ಈರುಳ್ಳಿನ ಒಂದು 2 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಾಳೆಕಾಯಿ ಬಂದು ನಮ್ಮನೆ ಫ್ರೆಂಡ್ ಅವರು ಯಾರೋ ಕೊಟ್ಟರು ಅಂತ ಅಂದ್ಬಿಟ್ಟು ತುಂಬ ಬಾಳೆಕಾಯಿ ತೊಗೊಂಬಂದಿದ್ರು. ಇನ್ನು ಬಜ್ಜಿ ಎಲ್ಲ ಮಾಡಿದ್ರೆ ಇನ್ಯಾರು ನಮ್ಮನೇಲಿ ಬಜ್ಜಿ ಎಲ್ಲ ಜಾಸ್ತಿ ತಿನ್ನೋದಿಲ್ಲ. ಸೊ ಹಾಗಾಗಿ ಈ ಥರ ಚಪಾತಿಗೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸೊ ಇದಕ್ಕೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಸಾಕು. ಅದನ್ನು ಹೋಗಿದ ತಕ್ಷಣ ಸ್ವಲ್ಪ ಬಾಳೆಕಾಯಿ ಎಲ್ಲನೂ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೆ. ಒಂದು 4 ರಿಂದ 5 ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೆ, ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು. ಸೊ ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಾಳೆಕಾಯಿ ಬಂದು ಏನು ಕೇರಳ ಬಾಳೆಹಣ್ಣು ಅಂತಾರಲ್ವ, ಆ ಥರ ಬಾಳೆಕಾಯಿ. ಸೊ ಇದು ಹಣ್ಣು ಆಗಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಸರಿ ನಾನು ಈ ಥರ ಪಲ್ಯ ಮಾಡೋಣ ಅಂತ ಮಾಡಿಕೊಂಡೆ. ಸೊ ಅದನ್ನೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ರುಚಿಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕಿದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು. ಸೊ ಇನ್ನೇನು ಟೊಮೊಟೊಯನ್ನು ಒಂದು 3 ರಿಂದ 4 ಟೊಮೊಟೊ, ಚಿಕ್ಕದಾಗಿರೋ ಟೊಮೊಟೊ 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಇದು ಚೋಪರಲ್ಲೇ ಚಾಪ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಸೊ ಈ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ. ನಿಮಗೆ ಚಪಾತಿಗೆ ಬೇಕಂತಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಸೊ ಇನ್ನೇನಾದ್ರು ರೈಸ್ಗೆ ಜೊತೆಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ರೈಸ್ ಜೊತೆ ತಿಂದ್ರೂ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಚೆನ್ನಾಗಿತ್ತು. ಸೊ ಇದನ್ನು ಸೈಡಿಗೆ ಇಲ್ಲಿ ಇಟ್ಬಿಟ್ಟು, ಇನ್ನು ನನ್ನ ಮಗ ಫ್ರೂಟ್ ಜ್ಯೂಸ್ ಏನಾದರೂ ಬೇಕು ಅಂತಂದ, ಇನ್ನು ಹೆಂಗಿದ್ರು ಇವಾಗ ಮಸ್ಕ್ ಮೆಲನ್ ಸೀಸನ್ ಅಲ್ವಾ. ಸೊ ಮಸ್ಕ್ ಮೆಲನ್ ಮನೇಲಿತ್ತು. ಸೊ ಹಾಗಾಗಿ ಮಸ್ಕ್ ಮೆಲನ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಇದು ತುಂಬಾ ಸಿಂಪಲ್. ನಾನು ಇದಕ್ಕೆ ಮುಂಚೆನೂ ಸಹ ಇದು ವಿಡಿಯೋ ಎಲ್ಲ ಹಾಕಿದ್ದೀನಿ. ಸೊ ಇನ್ನು ಸ್ವಲ್ಪ ಹಾಲಿನ ಜೊತೆ ಮಿಲ್ಕ್ ಶೇಕ್ ಥರನೇ ಮಾಡಿಕೊಂಡು ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಕರ್ಬೂಜ ಹಣ್ಣಿಂದು. ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಆಲ್ರೆಡಿ. ಸೊ ಆ ಚಿಯಾ ಸೀಡ್ಸ್ನ ಯೂಸ್ ಮಾಡಿಕೊಂಡು ಸೊ ಕುಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಟೇಸ್ಟಿಯಾಗಿ ಇತ್ತು ಜ್ಯೂಸೂ ಸಹ. ಸೊ ನೀವೂ ಸಹ ಟ್ರೈ ಮಾಡಿ ನೋಡಿ. ಇವಾಗ ಸೀಸನಲ್ ಫ್ರೂಟ್ಸ್ ಎಲ್ಲ ಸಿಗೋದ್ರಿಂದ ಸೀಸನಲ್ಲಾಗಿ ಕುಡಿದ್ರೆ ಈ ಥರ ಡಿಶಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಯೋನಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಇನ್ನಷ್ಟು ರೆಸಿಪಿಗಳು ಸಹ ಇದ್ದಾವೆ. ಸೊ ಒಂದ್ಸರಿ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ. ಥ್ಯಾಂಕ್ ಯು.